ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕಾರು ಚಾಲಕನ ಸಾವು ಕೊಲೆ ಶಂಕೆ, ಕುಟುಂಬಸ್ಥರಿಂದ ಆಕ್ರಂದನ, ನ್ಯಾಯಕ್ಕಾಗಿ ರೆಸ್ಟೋರೆಂಟ್ ಮುಂದೆ ಧರಣಿ. ಕುಷ್ಟಗಿ ಪಟ್ಟಣದಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ಕಾರು ಚಾಲಕನನ್ನು ರೆಸ್ಟೋರೆಂಟ್ನವರೇ ಕೊಲೆ ಮಾಡಿದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿರುವ ಮೃತ ವ್ಯಕ್ತಿಯ ಕುಟುಂಬಸ್ಥರು ನಮಗೆ ನ್ಯಾಯ ಬೇಕು ಎಂದು ಬುಧವಾರ ರೆಸ್ಟೋರೆಂಟ್ ಮುಂದೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಬೆಳಿಗ್ಗೆ ರಾಯಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆ ಜಮಾವಣೆಗೊಂಡ ನಿಡಶಿಶಿ ಗ್ರಾಮದ ಸಾವಿಗೀಡಾದ ವ್ಯಕ್ತಿ ಹನುಮಗೌಡ ಶಂಕರಗೌಡ ಪೊಲೀಸ್ ಪಾಟೀಲ್ನ ಕುಟುಂಬದ ಸದಸ್ಯರು, ನಮ್ಮ ಹುಡುಗನ ಸಾವು ಸಹಜ ಸಾವಾಗಿಲ್ಲ, ಅಸಹಜ ಸಾವಾಗಿದೆ. ರೆಸ್ಟೋರೆಂಟ್ನವರು ಇದನ್ನು ಮುಚ್ಚಿ ಹಾಕಲು ಸಿಸಿಟಿವಿ ಫುಟೇಜ್ ಅನ್ನು ತಿರುಚಿದ್ದಾರೆ. ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗುವವರೆಗೂ ಸುಮ್ಮನಿರಲ್ಲ ಎಂದು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದರು. ಆಗ ಸ್ಥಳದಲ್ಲಿದ್ದ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಪ್ರತಿಭಟನೆ ನಿರತ ಕುಟುಂಬಸ್ಥರೊಂದಿಗೆ ಮಾತನಾಡಿ, ನಿಮ್ಮ ವ್ಯಕ್ತಿಯ ಸಾವಿಗೆ ಸಂಬಂಧಿಸಿದಂತೆ ನಿನ್ನೆ ಮಂಗಳವಾರ ಬೆಳಗಿನಿಂದ ತನಿಖೆ ಕೈಗೊಂಡಿದ್ದೇವೆ. FSL ಫೋರೆನ್ಸಿಕ್ ಲ್ಯಾಬೋರೇಟರಿಗೆ ಕೆಲ ಪುರಾವೆಗಳನ್ನು ಕಳುಹಿಸಿ ಕೊಡಲಾಗಿದೆ. ರೆಸ್ಟೋರೆಂಟ್ ಸೀಸ್ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದೆ. ಯಾವುದೇ ಅನುಮಾನ ಬೇಡ ಎಂದರು. ವ್ಯಕ್ತಿಯ ಮೃತದೇಹ ಇಟ್ಟುಕೊಂಡೇ ಯಾವುದೇ ಆತಂಕ ಇಲ್ಲದೆ ರೆಸ್ಟೋರೆಂಟ್ ಆರಂಭಿಸಿರುವುದೇಕೆ ಎಂದು ಪ್ರತಿಭಟನಾ ನಿರತರು ಪ್ರಶ್ನೆ ಮಾಡಿದರು. ಜೊತೆಗೆ ಅಬಕಾರಿ, ಆಹಾರ ಪೂರೈಕೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅನ್ವಯ ನಿಯಮಗಳು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸುವವರು ಸಂಪೂರ್ಣ ಉಲ್ಲಂಘಿಸಿದ್ದಾರೆ. ಮುಖ್ಯವಾಗಿ ಭದ್ರತೆ ಒದಗಿಸಿಲ್ಲ, ಸೆಕ್ಯೂರಿಟಿ ಗಾರ್ಡ್ ನೇಮಿಸಿಲ್ಲ. ಈ ರೀತಿ ಏನಾದರೂ ತೊಂದರೆಯಾದಾಗ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವವರಾರು? ಈ ರೆಸ್ಟೋರೆಂಟ್ ಅನ್ನು ಬಂದ್ ಮಾಡಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪಿಎಸ್ಐ, ತನಿಖೆ ಪೂರ್ಣ ಮುಗಿಯುವವರೆಗೂ ರೆಸ್ಟೋರೆಂಟ್ ಆರಂಭಿಸಲು ಬರುವುದಿಲ್ಲ. ಅದನ್ನು ಬಂದ್ ಮಾಡಿಸಿದ್ದೇವೆ. ಇನ್ನು ಮುಂದೆ ಆರಂಭಿಸಬೇಕೋ ಅಥವಾ ಬೇಡವೋ ಎಂಬುದನ್ನು ಚರ್ಚೆ ಮಾಡುತ್ತೇವೆ. ಆದರೆ ರೆಸ್ಟೋರೆಂಟ್ ಸಂಪೂರ್ಣ ಬಂದ್ ಮಾಡಿಸುವೆ ಎಂದು ನಾನು ಹೇಳಲಾರೆ. ಕಾನೂನಿನಡಿ ಏನು ಕ್ರಮವಿದೆ ಅದನ್ನು ಪಾಲಿಸುತ್ತೇನೆ. ಕಾನೂನು ಮೀರಿ ನಾ ಏನೂ ಮಾಡಲು ಬರುವುದಿಲ್ಲ. ತನಿಖೆ ಮುಗಿಯುವವರೆಗೂ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಬಿಡುವುದಿಲ್ಲ. ಅದನ್ನು ಸೀಜ್ ಮಾಡುತ್ತೇವೆ. ಹೀಗಾಗಿ ಧರಣಿ ಹಿಂಪಡೆದು ತನಿಖೆಗೆ ಸಹಕರಿಸುವಂತೆ ಧರಣಿ ನಿರತರಲ್ಲಿ ಕೋರಿದರು. ಇತ್ತ ಮೃತ ವ್ಯಕ್ತಿಯ ಕುಟುಂಬದ ಮಹಿಳೆಯರು, ನಮಗೆ ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು, ಇದಕ್ಕೆ ಕಾರಣರಾದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಟ್ಟು ಹಿಡಿದು ಆಕ್ರಂದನ ವ್ಯಕ್ತಪಡಿಸಿದರು. ಸದ್ಯ ರೆಸ್ಟೋರೆಂಟ್ ಸೀಸ್ ಮಾಡಲಾಗಿದ್ದು, ಪೊಲೀಸರು ಮಂಗಳವಾರ ಬೆಳಗಿನಿಂದ ಬುಧವಾರದವರೆಗೂ ಠಿಕಾಣಿ ಹೂಡಿ ತನಿಖೆ ನಡೆಸುತ್ತಿದ್ದಾರೆ. ಇದು ಕೊಲೆಯೋ ಅಥವಾ ಸಹಜ ಸಾವೋ ಎಂಬುದು ಪಟ್ಟಣದ ಜನತೆಯಲ್ಲಿ ಕುತೂಹಲ ಕೆರಳಿಸಿದೆ. ಪೊಲೀಸ್ ತನಿಖೆಯ ಬಳಿಕ ಸತ್ಯಾಸತ್ಯತೆ ಮಾಹಿತಿ ಹೊರಬೀಳಲಿದೆ. ಅದಕ್ಕೆ ನಮಗೆ ಒಂದಿನದಲ್ಲಿ 2 ದಿನದಲ್ಲಿ ಆಗ್ತಕ್ಕಂಥ ಕೆಲಸಗಳು ದೇವರೇ ಆಗಲ್ಲ. ನಾವು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಬೇಕು. ಇವನ್ನೆಲ್ಲ ಸೀಸ್ ಆಗಬೇಕು, ಅವ್ನು FSL ಕಳಿಸ್ಕೊಡ್ಬೇಕು, ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು, ಎಲ್ಲರ ಕಡೆ ಎನ್ಕ್ವೈರಿ ಮಾಡಬೇಕು, ಮೊಬೈಲ್ ಎಲ್ಲ ಎನ್ಕ್ವೈರಿ ಮಾಡಬೇಕು, ಎಲ್ಲ ಮಾಡ್ತೀವಿ. ಅದು ಒಂದಿನದಲ್ಲಿ 2 ದಿನ ಆಗ್ತಕ್ಕಂಥ ವಿಚಾರನ ನೀವೇ ಯೋಚನೆ ಮಾಡಿ. ಕೇಳಿ ಒಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ನಿಂತು ಕೆಲಸ ಮಾಡ್ತೀನಿ, ಅದರಲ್ಲಿ ನೋ ಡೌಟ್. ನಿಮಗೆ ಏನಾದರೂ ಹಂಗೆ ಕಂಡು ಬಂದರೆ ನೇರವಾಗಿ ನನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ನೀವು ಆ ಥರ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ, ನಮ್ಮ ಡಿಪಾರ್ಟ್ಮೆಂಟ್ ವ್ಯಕ್ತಿಗೆ ನಾನು ಏನಾದರೂ ತಪ್ಪು ಮಾಡಿದೆ ಅಂತಂದ್ರೆ ನಮ್ಮ ಮನೆಯವರಿಗೆ ತಪ್ಪು ಮಾಡಿದಂಗೆ, ನಮ್ಮ ಕುಟುಂಬಕ್ಕೆ ತಪ್ಪು ಮಾಡಿದಂಗೆ. ಇದರಲ್ಲಿ ಯಾವುದಾದ್ರೂ ಡೌಟ್ ಇಟ್ಕೊಳ್ಳೋಕೆ ಹೋಗ್ಬೇಡಿ. ದಯವಿಟ್ಟು ನೀವು ನಮ್ಮ ಮೇಲೆ ಡೌಟ್ ಇಟ್ಟರೆ ಅಂದರೆ ಇನ್ವೆಸ್ಟಿಗೇಷನ್ ಬಗ್ಗೆ ನಿಮಗೆ ಡೌಟ್, ನಂಬಿಕೆ ಬರಲ್ಲ. ಹಂಗಾಗಿ ನಮ್ಮ ಜೊತೆಗೆ ಹೇಳಿ, ನಾನು ನಿನ್ನೆ ಬೆಳಗ್ಗೆ ಆದಾಗಿಂದ ಬೇರೆ ಏನು ಹೋಗಿಲ್ಲ. ನಿನ್ನೆ ಬೆಳಗ್ಗೆ ಆದಾಗಿಂದ ಇದರಲ್ಲೇ ಇದ್ದೇನೆ ವಿನಃ ಬೇರೆ ಏನೂ ಕೆಲಸ ಮಾಡಿಲ್ಲ. ಕಂಟಿನ್ಯೂ ಇದರಲ್ಲೇ ಇದೀವಿ.
ಅಪ್ ಟು ಮುಗಿಸೋರು ಇದರದೇ ಇದನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ನಾನು ಸೀಸ್ ಮಾಡ್ಬೇಕು ಕೇಳಿ, ಇದನ್ನು ನಾನು ಎಲ್ಲ ಸೀಸ್ ಮಾಡ್ಕೋಬೇಕು ನಾನೆಲ್ಲ. ಇದು ಇನ್ನೂ ಒಂದೊಂದೂವರೆ ತಾಸು ಆಗುತ್ತೆ. ದಯವಿಟ್ಟು ಸಹಕಾರ ಮಾಡಿ. ಅಲ್ಲಿ ವಿಡಿಯೋಗ್ರಫಿ ಮಾಡ್ತೀವಿ, ಅದಕ್ಕೆ ನೀವು ಅಡ್ಡಿಪಡಿಸೋಕೆ ಎಲ್ಲ ಬಂದ್ ಮಾಡಿಸಿನಿ, ಓಪನ್ ಮಾಡಕ್ ಬಿಡಲ್ಲ. ಅದು ಓಪನ್ ಮಾಡ್ಬೇಕಾದ್ರೆ ನಿಮ್ ಕೂಡ ಡಿಸ್ಕಷನ್ ಮಾಡ್ತೀನಿ. ನೀವ್ ಹಿಂಗೆ ತಡಿಯಮ್ಮ ಒಂದ್ ನಿಮಿಷ ಕೇಳೋ. ಆಮೇಲೆ ಕಂಪ್ಲೀಟ್ ಬಂದ್ ಮಾಡ್ತಾರ ಅಂತೇಳಿ PS ಹೇಳಲ್ಲ ಅಂತೇಳಿ ನೀವು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರೆ ನನಗೆ ಕಾನೂನು ಒಳಗೆ ಏನ್ ಕೆಲಸ ಮಾಡ್ಲಿಕ್ಕೆ ಇದ್ರೆ ಅದನ್ನ ಅಷ್ಟೇ ಮಾಡ್ತೀನಿ. ಅದನ್ನ ಮೀರಿ ಮಾಡಲ್ಲ. ನನಗೆ ಏನ್ ಅವಶ್ಯಕತೆ ಇದೆ ಅದೆಲ್ಲದೂ ಕೂಡ ಅಲ್ಲಿವರೆಗೂ ಹಂಗೆ ಇರುತ್ತದೆ. ನಮ್ಮ ಯೂನಿವರ್ಸಿಟಿ ಸುತ್ತಲೂ ಕಂಪೌಂಡ್ ಇಲ್ಲ, ಯಾವುದೇ ತರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಇವ್ರು ಏನಾದ್ರೆ ಇಲ್ಲಿ ತೊಂದರೆ ಆದ್ರೆ ಇವ್ರು ಯಾರು ಸಿಬ್ಬಂದಿ ಒಬ್ರಿಗೆ ಇನ್ಫಾರ್ಮೇಶನ್ ಮಾಡೋರು ಯಾರು ಇಲ್ಲ. ಈ ಬಾರಲ್ಲಿ ರಾತ್ರಿ 3 ಗಂಟೆ ಬೆಳಕಿನವರೆಗೆ ಅಡ್ಡಾಡಿದ್ರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಮಾಡಿ ಗಲಾಟೆ ಮಾಡ್ಬೇಡ್ರಿ. ತನಿಖೆ ಆಗಮಟ ಬಂದ್ ಆಗುತ್ತೆ. ಬಂದ್ ಮಾಡ್ರಿ, ಬಂದ್ ಮಾಡಿ ಅನ್ಕೊಂಡು ಜನ ಆಟೋಮೆಟಿಕ್ ಕ್ರಾಶ್ ಆಗುತ್ತೆ. ಇದು ಒಟ್ಟು ಬಂದ್ ಆಗ್ಬಿಡ್ರಿ, ಬಂದ್ జలప పడతారు మಕ್ಕಳು ಹಲಾಲ ಅಂತಾರು ನಮ್ ತಮ್ಮ ದುಡ್ದು